ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂತಹ ಭಾರತ ಈ ಶತಮಾನದ ಮತ್ತೊಂದು ಐತಿಹಾಸಿಕವಾದಂತ ಮತ್ತು ಅತ್ಯಂತ ಮಹತ್ವಪೂರ್ಣ ಮೈಲುಗಲ್ಲನ್ನ ಸ್ಥಾಪನೆ ಮಾಡುವಂತ ಅಂತಿಮ ಹಂತಕ್ಕೆ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನಲಿಕ್ಕೆ ಗೌರವಾನ್ವಿತ ಭಾರತದ ಹೆಮ್ಮೆಯ ಸುಪುತ್ರರಾದಂತ ನರೇಂದ್ರ ಮೋದಿಜಿಯವರು ಮೊನ್ನೆ ದೆಹಲಿಯಿಂದ ಟೌನ್ ಹಾಲ್ ಇಂದ ನೇರವಾಗಿ ಇಡೀ ದೇಶದ ಮಹಿಳೆಯರನ್ನ ಉದ್ದೇಶಿಸಿ ಮಾತಾಡ್ಬೇಕಾದಾಗ ಎಲ್ಲರ ಗಮನಕ್ಕೂ ಕೂಡ ಈಗಾಗಲೇ ಬಂದಿದೆ. ವಿಶೇಷವಾಗಿ 2023 ಮೂಲ ಕಾನೂನಿಗೆ ತಿದ್ದುಪಡಿಯನ್ನ ತಂದು 2011ರ ಜನಗಣತಿ ಪ್ರಕಾರನೇ ಆ ದತ್ತಾಂಶವನ್ನ ಆ ಡೇಟಾವನ್ನ ಬಳಸಿಕೊಂಡು ಕ್ಷೇತ್ರ ಮರು ವಿಂಗಡಣೆಯನ್ನ ಮಾಡಿ ಮಹಿಳಾ ಮೀಸಲಾತಿಯನ್ನ ಕಾನೂನನ್ನ ನಾಳೆ 2029ರ ಚುನಾವಣೆಗೆ ಜಾರಿಗೆ ತರಲಿಕ್ಕೆ ಎಲ್ಲ ರೀತಿಯಂತ ತಯಾರಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಮುಖಾಂತರ ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲಿ ಮೂರನೇ ಭಾಗ 33% ಸ್ಥಾನವನ್ನ ಇನ್ಮುಂದೆ ಮಹಿಳೆಯರಿಗೆ ಮೀಸಲು ಇಡ್ಲಿಕ್ಕೆ ತೀರ್ಮಾನ ಆಗ್ತಾ ಇದೆ. ನಾಳೆ 20ನೇ ತಾರೀಕಿಗೆ ನಾವು ಬಸವ ಜಯಂತಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸೊ ಅಣ್ಣ ಬಸವಣ್ಣ ಪ್ರತಿಪಾದಿಸುವಂತ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆಯನ್ನ ಇಡ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ಕೇಳಿದೀವಿ. ಈ ಅಧಿನಿಯಮ ಕೇವಲ ಕಾಯ್ದೆ ಅಂತ ಹೇಳಿ ನಾವು ಅನ್ಕೊಳ್ಳದೆ ಇದು ದೇಶದ ಎಲ್ಲ ತಾಯಂದಿರಿಗೆ, ನಮ್ಮ ದೇಶದ ಎಲ್ಲ ಪುತ್ರಿಯರಿಗೆ, ನಮ್ಮ ಹೆಣ್ಮಕ್ಳಿಗೆ ಹೆಮ್ಮೆಯ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತು NDA ಸರ್ಕಾರ ಕೊಡ್ತಿರೋಂತ ಗೌರವ ಅಂತ ಹೇಳಿ ಇಡೀ ದೇಶ ಮಾತಾಡ್ತಾ ಇದೆ. ದೇಶದ ನಾರಿ ಶಕ್ತಿ ತನ್ನ ಹಕ್ಕಿಗೋಸ್ಕರ ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಕಾಯ್ಬೇಕಿಲ್ಲ. ನಾಳೆ 2034ಕ್ಕೆ ಈ ಅಧಿನಿಯಮ ಜಾರಿಗೆ ಬರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಸೊ ಇನ್ನೂ 5 ವರ್ಷ ಮುಂದೆ ಹೋಗೋದ ಅವಶ್ಯಕತೆ ಇಲ್ಲ. 2029ರ ಚುನಾವಣೆಯಲ್ಲೇ ಮಹಿಳೆಯರಿಗೆ ಮೀಸಲಾತಿಯನ್ನ ಸಿಗುವಂತ ದಿಕ್ಕಿನಲ್ಲಿ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸೊ ಈಗಾಗಲೇ ನಿನ್ನೆ ಕರಡು ಪ್ರತಿ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಬಿಡುಗಡೆ ಆಗಿದೆ. ಲೋಕಸಭೆಯಲ್ಲಿ ಈಗಿರುವಂತಹ ಸೀಟ್ಗಳ ಸಂಖ್ಯೆ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿಯನ್ನು ಕೂಡ ಸೇರ್ಕೊಂಡು ಒಟ್ಟು 850ಕ್ಕೆ ಏರಿಕೆ ಆಗ್ತಾ ಇದೆ. 543ರಿಂದ 850 ಕ್ಷೇತ್ರಕ್ಕೆ ಏರಿಕೆ ಆಗ್ತಾ ಇದೆ. ಇದರಲ್ಲಿ ಸರಿಸುಮಾರು 270+ ಸ್ಥಾನಗಳು ಮಹಿಳೆಯರ ಪಾಲಾಗುತ್ತೆ ಅಂತ ಹೇಳಿ
ಈ ಕೊಟ್ಟಿರುವಂತ ಒಂದು ಅಂಕಿಅಂಶ ಪ್ರಕಾರ ನಮ್ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಅಡುಗೆ ಮನೆಯಿಂದ ಹಿಡಿದು ಅಂತರಿಕ್ಷದವರೆಗೂ ಕೂಡ ಅದೇ ರೀತಿ ಸಂಸತ್ನಲ್ಲಿ ಧ್ವನಿಯಾಗಿ ಇವತ್ತು ಮಹಿಳಾ ಶಕ್ತಿ ಕೆಲಸ ಮಾಡುವಂತ ಒಂದು ಅವಕಾಶ, ಮತ್ತೆ ಅಧಿಕೃತವಾಗಿ ಭಾರತೀಯ ಸ್ತ್ರೀ ಶಕ್ತಿಗೆ ಒಂದು ಸಂವಿಧಾನ ಬದ್ಧವಾದಂತ ಒಂದು ಅವಕಾಶವನ್ನ ಈ ಒಂದು ರಿಸರ್ವೇಶನ್ ಅಲ್ಲಿ ಸಿಗ್ತಾ ಇದೆ. ವಿಶೇಷವಾಗಿ ನನ್ನ ಯೋಗ ನೋಡಿ, ಅವತ್ತಿನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಂದು ಕನಸು ಜಮ್ಮು ಕಾಶ್ಮೀರ್ ಆರ್ಟಿಕಲ್ 370 ಕಿತ್ತೊಗಿಬೇಕು ಅಂತ ಆ ಒಂದು ನಿರ್ಣಯದ ಒಂದು ಸಂದರ್ಭದಲ್ಲಿ ನಾನೊಬ್ಬ ಪಾರ್ಲಿಮೆಂಟ್ ಸದಸ್ಯರಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ, GST ಜಾರಿ ಮಾಡುವಂತ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲರ ಆಶ್ವಾದಿಂದ ಸಂಸತ್ ಸದಸ್ಯನಾಗಿ ಆ ನಿಲುವಲ್ಲೂ ಕೂಡ ನಾನು ಭಾಗಿಯಾಗಿದ್ದೆ. ವಿಶೇಷವಾಗಿ ಕಾನೂನಿಗೆ ತಿದ್ದುಪಡಿಯನ್ನು ತರುವಂತ ಭಾರತೀಯ ನ್ಯಾಯ ಸಂಹಿತ ಏನ್ ಜಾರಿಗೆ ತಂದ್ರು, ಈ ಸಂದರ್ಭದಲ್ಲೂ ಕೂಡ ನಾನು ಒಬ್ಬ ಸಂಸತ್ ಸದಸ್ಯನಾಗಿ ಪಾಲ್ಗೊಳ್ಳುವಂತ ಒಂದು ಅವಕಾಶ, ಮತ್ತು ವಿಶೇಷವಾಗಿ ನಾರಿ ಶಕ್ತಿ ವಂದನಾ ಅಧಿನಿಯಮದ ಜಾರಿಯ ಸಂದರ್ಭದಲ್ಲೂ ಕೂಡ ಇವತ್ತು ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನಮ್ಮ ಕ್ಷೇತ್ರದ ಜನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾನು ಮಧ್ಯಾಹ್ನ ಹೊರಡ್ತಾ ಇದ್ದೀನಿ. ನಾಳೆಯಿಂದ 3 ದಿನ ವಿಶೇಷವಾದಂತ ಅಧಿವೇಶನವನ್ನ ಈ ನಿರ್ಣಯವನ್ನ ತೆಗೆದುಕೊಳ್ಳಲಿಕ್ಕೋಸ್ಕರ ಪ್ರಧಾನಮಂತ್ರಿಗಳು ಕರೆದಂತ ಅಧಿವೇಶನ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಹೋಗಕ್ಕಿಂತ ಮೊದಲು ನನ್ನ ಕರ್ತವ್ಯ ಇದೆ, ನಾನೊಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ನನ್ನನ್ನ ಆಶೀರ್ವಾದ ಮಾಡಿದಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಎಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸೋಕ್ಕೋಸ್ಕರ ತಮ್ಮ ಮುಖಾಂತರ ಕ್ಷೇತ್ರ ಜನರಿಗೆ, ತಾಯಂದಿರಿಗೆ ನಾನು ಕೃತಜ್ಞತೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಇದ್ರ ಮುಖಾಂತರ ಮೋದಿಜಿಯವರ ಒಂದು ಅಪೇಕ್ಷೆ ಇದೆ, ಮಹಿಳಾ ಶಕ್ತಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಕ್ಷಣಾ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು, ಈಗ ಆಲ್ರೆಡಿ ನಮ್ಮ ಹೆಣ್ಮಕ್ಳು ಮುಂಚೂಣಿಯಲ್ಲಿದ್ದಾರೆ. ಇನ್ ಮುಂದೆ ಕಾನೂನಿನ ಮುಖಾಂತರ ಅವರಿಗೆ ಅಧಿಕೃತವಾದಂತ ರೈಟ್ಸ್ ಅನ್ನ, ಹಕ್ಕನ್ನ ಕೊಡುವಂತ ಒಂದು ಕಾರ್ಯಕ್ರಮ ಇದ್ರ ಮುಖಾಂತರ ಆಗುತ್ತೆ. ಇಷ್ಟು ವರ್ಷ ರಾಜಕೀಯ ಪಕ್ಷಗಳು ತಾಯಂದಿರನ್ನ, ಮಹಿಳೆಯರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ನೋಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಈ ನೆನೆಗುದಿಗೆ ಬಿದ್ದಂತ ಮಹಿಳಾ ಮೀಸಲಾತಿಯನ್ನ ಜಾರಿ ತರುವಂತ ಪ್ರಯತ್ನ ಪ್ರಧಾನಮಂತ್ರಿಗಳು ಮಾಡಿದಾಗೂ ಕೂಡ ಇದೊಂದು ಚುನಾವಣಾ ಗಿಮಿಕ್ ಅನ್ನೋ ರೀತಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಾದ್ರೂ ಕೂಡ ನಾಳೆ 16ರಿಂದ ಆರಂಭವಾದಂತ ಈ ಒಂದು ವಿಶೇಷವಾದಂತ ಅಧಿವೇಶನದಲ್ಲಿ, ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ನೀಡಬೇಕು. ಮತ್ತು ಈ ವಿಚಾರದಲ್ಲಿ ತಮ್ಮ ಪ್ರಾಮಾಣಿಕತೆ ವ್ಯಕ್ತಪಡಿಸುವಂತ, ಸಾಬೀತುಪಡಿಸುವಂತ ಒಂದು ಅವಕಾಶ ನಿಮಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರಾಜಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಇಡೀ ದೇಶ ಸಂಸತ್ತಿನ ಕಡೆಗೆ ನೋಡ್ತಿರುವಂತ ಈ ಸಂದರ್ಭದಲ್ಲಿ ಒಟ್ಟು ಬೆಂಬಲದಿಂದ ಈ ಒಂದು ಮಸೂದೆ ಜಾರಿಗೆ ತರಬೇಕು ಅಂತೇಳಿ ವಿರೋಧ ಪಕ್ಷದಕ್ಕೆ ವಿನಂತಿಯನ್ನು ಕೂಡ ಮಾಡ್ತಾ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶಿವಮೊಗ್ಗದ ಸಮಸ್ತ ಜನತೆಗೆ ಪರವಾಗಿ ಈ ಒಂದು ಇತಿಹಾಸದ ಮಹತ್ವಪೂರ್ಣ ಪರಿವರ್ತನೆ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ,
ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ 100ಕ್ಕೆ 100 ಈ ಚಾರಿತ್ರಿಕ ಮತ್ತು ನಿರ್ಣಾಯಕ ಒಂದು ಹೆಜ್ಜೆಯಾಗಿ ನಾಳೆ 3 ದಿನದ ಒಂದು ಅಧಿವೇಶನ ಸ್ತ್ರೀ ಶಕ್ತಿಗೆ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ವಿಶೇಷವಾದಂತಹ ಒಂದು ಶಕ್ತಿಯನ್ನು ತುಂಬುವಂತ ಒಂದು ಕಾರ್ಯ ಇದರ ಮುಖಾಂತರ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಪ್ರಧಾನಮಂತ್ರಿ ಅಭಿನಂದನೆ ತಿಳಿಸಿ ನನ್ನ ಪತ್ರಿಕಾ ಪ್ರಕಟಣೆಯನ್ನ ಘೋಷಣೆಯನ್ನ ಮುಗಿಸ್ತಾ ಇದ್ದೇನೆ. ಈಗ